ಮಳೆಗಾಗಿ ಬೊಂಬೆ ಕತ್ತೆ ಕಪ್ಪೆಗಳಿಗೆ ಮದುವೆ ಮಾಡುವುದು ನಿಮಗೆಲ್ಲ ಗೊತ್ತೇ ಇದೆ. ಆದರೆ ಬರದ ನಾಡು ವಿಜಯಪುರದಲ್ಲಿ ಮಳೆಗಾಗಿ ಮೈ ಕೈಗಳಿಗೆ ಕಬ್ಬಿಣದ ಸಲಾಕೆ ಹಗ್ಗಗಳನ್ನು ತೂರಿಸಿಕೊಳ್ಳುವ ಮೂಲಕ ವರುಣ ರಾಯನಿಗಾಗಿ ವಿಶೇಷ ಪ್ರಾರ್ಥನೆ ಮಾಡಲಾಗ್ತಾ ಇದೆ. ಕಳೆದ 5 ವರ್ಷಗಳಿಂದ ವಿಜಯಪುರ ಜಿಲ್ಲೆಯಲ್ಲಿ ಮಳೆ ಪ್ರಮಾಣ ಕಡಿಮೆಯಾಗಿದೆ. ಹೀಗಾಗಿ ಇಂಡಿ ತಾಲೂಕಿನ ಲಟ್ಟಾಣ ಗ್ರಾಮದ ವೀರಭದ್ರೇಶ್ವರ ಜಾತ್ರೆಯಲ್ಲಿ ಪಾಲ್ಗೊಂಡ ಪುರವಂತರು ಮೈ ಕೈಗಳಿಗೆ ಕಬ್ಬಿಣದ ಸಲಾಕೆ ಹಗ್ಗಗಳನ್ನು ತೂರಿಸಿಕೊಂಡು ಮಳೆಗಾಗಿ ಮೊರೆ ಇಟ್ಟರು. ಇನ್ನು ವಿಶೇಷ ಅಂದರೆ ಓರ್ವ ಪುರವಂತ ಸರಿಸುಮಾರು 1100 ಅಡಿ ಉದ್ದದ ಹಗ್ಗವನ್ನು ಬಾಯಿಂದ ತೂರಿಸಿಕೊಂಡು ಸಾಹಸ ಪ್ರದರ್ಶಿಸಿದ್ರು. ಇದು ನೋಡುಗರಲ್ಲಿ ಭಯ ಹಾಗೆ ಆಶ್ಚರ್ಯ ಮೂಡಿಸ್ತಿತ್ತು. ಇನ್ನು ಕೆಲ ಪುರವಂತರು ಕೈ ಕುತ್ತಿಗೆ ಭಾಗದ ಚರ್ಮದ ನಡುವೆ ಕಬ್ಬಿಣದ ತಂತಿಗಳನ್ನು ತೂರಿಸಿಕೊಂಡು ವರುಣನ ಕೃಪೆಗಾಗಿ ಪ್ರಾರ್ಥನೆ ಸಲ್ಲಿಸಿದ್ರು. ಇನ್ನು ಗ್ರಾಮದ ಭಕ್ತರು ಕೂಡ ತಮ್ಮ ಕೈ ಕುತ್ತಿಗೆ ಭಾಗದ ಚರ್ಮಕ್ಕೆ ಶಾಸ್ತ್ರ ಹಾಕಿಸಿಕೊಂಡ್ರು. ಪ್ರತಿ 3 ವರ್ಷಗಳಿಗೊಮ್ಮೆ ಲಚ್ಚಾಣ ಗ್ರಾಮದಲ್ಲಿ ವೀರಭದ್ರ ದೇವರ ಜಾತ್ರೆ ನಡೆಯುತ್ತೆ. ಜಾತ್ರೆಯಲ್ಲಿ ವೀರಭದ್ರ ದೇವರಿಗಾಗಿ ಶಸ್ತ್ರ ಹಾಕಿಸಿಕೊಳ್ಳುವುದು ವಾಡಿಕೆಯಾಗಿದೆ. ಆದರೆ ಈ ಬಾರಿ ಬೃಹತ್ ಉದ್ದ ಹಗ್ಗವನ್ನ ಬಾಯಿನಲ್ಲಿ ಹಾಕೊಳ್ಳುವ ಮೂಲಕ ವರುಣನ ಕೃಪೆಗಾಗಿ ಪುರವಂತರು ಮಳೆಗಾಗಿ ಪ್ರಾರ್ಥನೆ ಮಾಡಿದ್ದು ವಿಶೇಷವಾಗಿತ್ತು.